ಕಾಂಗ್ರೆಸ್ನಲ್ಲಿ ಸದ್ಯ ನಡೀತಾ ಇರುವಂತಹ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಕುರ್ಚಿ ಕದನದ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ. ಇನ್ನೆರಡು ಮೂರು ದಿನಗಳಲ್ಲಿ ಈ ಪವರ್ ಫೈಟ್ ಬಹಳಷ್ಟು ದಿನಗಳಿಂದ ಏನ್ ನಡೀತಿದೆಯಲ್ಲ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂತಹದ್ದು ಕುತೂಹಲಕಾರಿ. ಆಪ್ತರ ಬಳಿಯಲ್ಲಿ ತಾನು ಸಿಎಂ ಆಗೋದು ಫಿಕ್ಸ್ ಅಂತ ಡಿಕೆಶಿ ಅವರೇ ಖುದ್ದು ಹೇಳಿಕೊಂಡ್ರ? ಹೀಗೊಂದು ಪ್ರಶ್ನೆ ಇದೆ. ಬಿಕಾಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಅವರು ಕೊಟ್ಟಂತ ಸ್ಟೇಟ್ಮೆಂಟಿನ ಪ್ರಕಾರ ಆಪ್ತರ ಬಳಿಯಲ್ಲಿ ತಾವು ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಿ ಡಿಕೆಶಿ ಅವರೇನಾದ್ರೂ ಹೇಳ್ಕೊಂಡ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಗೊತ್ತಿಲ್ಲ, ಅರ್ಜೆಂಟ್ ಬಾ ಅಂತ ಹೇಳೋರು ಹೋಯ್ತಾ ಇದೆ. ಶಾಸಕರ ಸಭೆ ಗೊತ್ತಿಲ್ಲ ನನಗೆ, ನೀನ್ ಅರ್ಜೆಂಟ್ ಆಗಿ ಬಾ ಅಂತ ಹೇಳೋರ. ಸಿಗುತ್ತೆ ಸರ್. ಈಗ ನಿಮ್ಗೆ ಅರ್ಜೆಂಟ್ ಬಾ ಅಂದ್ರೆ ನಿಮ್ಗೆ ಏನಾದ್ರು ನೇತೃತ್ವ ಕೊಡ್ತಾ ಇದ್ದಾರೆ? ನನಗೆ ನೇತೃತ್ವ ಕೊಡ್ತಾರೆ. ನಾನೊಬ್ಬ ಸಣ್ಣ ಶಾಸಕ, ನಾನು ಈ ಜಿಲ್ಲೆಯ ಮಗ. ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರ್ಬೇಕಾಗ್ತದೆ. ಅವರನ್ನ ಎಲ್ಲಾ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂತ ಸಂದರ್ಭ. ಸಾಕಾರ ನಾವ್ ಯಾರನ್ನು ಮೀಟ್ ಮಾಡ್ಲಿಕ್ಕೆ, ಯಾವ ಒಂದು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಬೇಕಾಯ್ತು. ಚರ್ಚೆ ಮಾಡಿದ್ವಿ. ಗೊತ್ತಿಲ್ಲ, ಅರ್ಜೆಂಟ್ ಬಾ ಅಂತ ಹೇಳೋರು ಹೋಯ್ತಾ ಇದೆ. ಶಾಸಕರ ಸಭೆ 2-3 ದಿನಗಳಲ್ಲಿ ಒಳ್ಳೆ ಸುದ್ದಿ ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ನಾವು ಬಹಳಷ್ಟು ಖುಷಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಆ ಒಳ್ಳೆ ಸುದ್ದಿ ಆದಷ್ಟು ಬೇಗ ಬರಲಿ ಅನ್ನೋದೇ ನಮ್ಮ ಆಸೆ ಅಂತ ಇಕ್ಬಾಲ್ ಹುಸೇನ್ ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಡಿಕೆಶಿ ಅವರು ಕರೆ ಮಾಡಿ ತುರ್ತಾಗಿ ಬೆಂಗಳೂರಿಗೆ ಬರುವಂತೆ ಹೇಳಿದ್ದಾರೆ. ಸಭೆ ಮಾಡ್ತಾರೋ ಮಾತುಕತೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ತಿಳಿಸಿದ್ದು, ಬೆವರು ಸುರಿಸಿ ಕೆಲಸ ಮಾಡಿದ ಡಿಕೆಶಿಗೆ ಕೂಲಿ ಕೊಡಬೇಕು ಅಂತ ಹೇಳಿ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿರೋದು. ಪ್ರವೀಣ್, ಬಹಳ ಮಾರ್ಮಿಕವಾಗಿ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಕೆಶಿ ಅವರಿಗೆ ಮೇಲುಗೈ ಆಗುವಂತ ರೀತಿಯಲ್ಲೇ ಅವರ ಸ್ಟೇಟ್ಮೆಂಟ್ಗಳಿರೋದು. ಏನೆಲ್ಲ ಹೇಳಿದ್ರು ಅವರು? ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತೇಳಿ ಮೊದಲಿಂದನೂ ಕೂಡ ಶಾಸಕ ಇಕ್ಬಾಲ್ ಹುಸೇನ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಸದ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರೋದು. ಅದ್ರ ನಡುವೆ ಕೂಡ 2 ದಿನಗಳ ಕಾಲ ದೆಹಲಿಯಲ್ಲಿ ಇಕ್ಬಾಲ್ ಹುಸೇನ್ ಕೂಡ ಇದ್ರು. ಒಂದಷ್ಟು ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಕೂಡ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಅದು ನಿಟ್ಟಿನಲ್ಲಿ ಇವತ್ತು ಶಾಸಕ ಇಕ್ಬಾಲ್ ಹುಸೇನ್ಗೆ ಡಿ ಕೆ ಶಿವಕುಮಾರ್ ಕರೆಯನ್ನ ಮಾಡಿ ಬುಲಾವನ್ನ ಕೊಟ್ಟಿರುವಂತದ್ದು. ದೆಹಲಿಗೆ ಹೋದಂತ ಶಾಸಕರನ್ನ ಕರೆ ಮಾಡಿ ಒಂದಷ್ಟು ಚರ್ಚೆಗಳನ್ನ ಮಾಡುವಂತದ್ದು, ಮಾತುಕತೆಯನ್ನ ಮಾಡುವಂತದ್ದು. ಅಂದ್ರೆ ಯಾರನ್ನ ಭೇಟಿ ಮಾಡಿದ್ರಿ, ಯಾರೆಲ್ಲ ವಿಚಾರಗಳಲ್ಲಿ ಚರ್ಚೆ ಮಾಡಿದ್ರಿ ಅಂತೇಳಿ ಮಾತನಾಡುವಂತ ಸಲುವಾಗಿ ಡಿ ಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ಗೆ ಕರೆ ಮಾಡಿ ಬೆಂಗಳೂರಿಗೆ ಬಂದು ಮಾತಾಡ್ಬೇಕು ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಇದ್ರ ನಡುವೆ ಕೂಡ ಇಕ್ಬಾಲ್ ಹುಸೇನ್ ಒಂದಷ್ಟು ಸಾಕಷ್ಟು ವಿಚಾರಗಳನ್ನ ಮಾತಾಡುವಂತಂದ್ರೆ ಕೂಲಿ ಮಾಡಿದವರು ಅವಕಾಶವನ್ನ ಕೇಳ್ತಾರೆ, ಜೊತೆಗೆ ಅವ್ರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಕೂಡ ವಿಚಾರವನ್ನ ಅಲ್ಲಿ ಹೇಳಿರುವಂತದ್ದು. ಹಾಗಾಗಿ ಇಕ್ಬಾಲ್ ಹುಸೇನ್ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸಂತೋಷ ಆಗುತ್ತೆ. ಅಂದ್ರೆ 2-3 ದಿನಗಳಲ್ಲಿ ಒಂದು ಸಿಹಿ ಸುದ್ದಿ ಬರುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇಂದ ಅತ್ಯಾಪ್ತ ಶಾಸಕರಲ್ಲಿ ಇಕ್ಬಾಲ್ ಹುಸೇನ್ ಕೂಡ ಒಬ್ರು. ಯಾಕಂದ್ರೆ ರಾಮನಗರ ಜಿಲ್ಲೆಯನ್ನ ಪ್ರತಿನಿಧಿಸ್ತಾರೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಹೇಳ್ಕೊಂಡಿರ್ತಾರೆ ಅಂತೇಳಿ ಇಕ್ಬಾಲ್ ಹುಸೇನ್ ಹೇಳಿರೋದ್ರಿಂದ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಂಡು. ಫೈನ್ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.